ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇದು ಲಾಸ್ಟ್ ವ್ಲಾಗ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಲಾಸ್ಟ್ ಎಲ್ಲ ನೀವು ಕುಕಿಂಗ್ದು ಪ್ರಿಪ್ರೇಷನ್ ವ್ಲಾಗ್ ಅದನ್ನೆಲ್ಲನೂ ನೋಡಿದ್ರಲ್ಲ. ಇದು ಮಾಮೂಲಿ ಫೈನಲ್ ಆಗಿ ನಾನು ಬರ್ತ್ಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಈ ಒಂದು ವ್ಲಾಗ್ ಅನ್ಕೊಂತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವ್ಲಾಗ್ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ರೆಡಿ ಆಗಿದ್ದೀನಿ. ಡ್ರೆಸ್ ಚೇಂಜ್ ಮಾಡ್ಕೋಬೇಕಾಗಿತ್ತು ಅಷ್ಟೇನೆ. ಅಷ್ಟರಲ್ಲಿ ಯಕ್ಷಿತ್ನ ರೆಡಿ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಆನಂದ್ ಅಂತೂ ಫಸ್ಟ್ ನೀನು ರೆಡಿ ಆಗೋದಕ್ಕೆ ತುಂಬ ಟೈಮ್ ತಗೊಳ್ತೀಯಾ ಅಂತ ಹೇಳ್ತಾನೆ ಇದ್ರೆ, ಸೊ ಹಾಗಾಗಿ ನಾನೇ ಫಸ್ಟ್ ರೆಡಿ ಆಗಿಬಿಟ್ಟು ಆಮೇಲೆ ಯಕ್ಷಿತ್ನ ರೆಡಿ ಮಾಡೋಣ ಅಂತ ಹೇಳಿ ನಾನಿಲ್ಲಿ ರೆಡಿಯಾಗಿ ಯಕ್ಷಿತ್ನ ರೆಡಿ ಮಾಡ್ತಾ ಇದ್ದೀನಿ. ಯಕ್ಷಿತ್ದು ಔಟ್ಫಿಟ್ ಈ ಥರ ಇದೆ. ಇದನ್ನು ನಾನು ಮಿನಿ ವ್ಲಾಗಲ್ಲೇ ಶೇರ್ ಮಾಡಿದೆ. ಫಸ್ಟ್ ಕ್ರೈಯಲ್ಲಿ ಆರ್ಡರ್ ಮಾಡಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವನಿಗೆ. ನಾನು ಹಾಗೆ ಈ ಒಂದು ವ್ಲಾಗಲ್ಲಿ ಮಿಡ್ಲಲ್ಲಿ ಹಾಗೆ ಕೊನೆಯಲ್ಲಿ ಫೋಟೋಸ್ನು ಕೂಡ ಆ್ಯಡ್ ಮಾಡಿರ್ತೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ. ನಾನು ಒಂದ್ ಕಡೆ ಯಕ್ಷಿತ್ನ ರೆಡಿ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಎಲ್ಲರೂ ರೆಡಿ ಆಗ್ತಾ ಇದ್ರು. ಕುಕಿಂಗ್ ಕೆಲಸ ಎಲ್ಲ ಮುಗ್ದಿತ್ತಲ್ವಾ. ಹಾಗಾಗಿ ಅನ್ಕೋಬಹುದು ನೀವು ಏನಪ್ಪ ಇಷ್ಟೊಂದು ಕಷ್ಟಪಟ್ಕೊಂಡು ಮನೇಲಿ ಅಡುಗೆ ಮಾಡಬೇಕಾ, ಹೊರಗಡೆ ಹೇಳಿದ್ರೆ ಆಗ್ತಾ ಇತ್ತು ಅಂತ. ಬಟ್ ಎಲ್ರಿಗೂ ಇಷ್ಟ ಆಗೋದು ಮನೆ ಊಟನೇ. ಮನೆ ಊಟನ ಇಷ್ಟಪಟ್ಟು ತಿನ್ನೋ ಹಾಗೆ ಹೊರಗಡೆ ಊಟನ ಇಷ್ಟಪಟ್ಟು ತಿನ್ನಲ್ಲ ಯಾರು ಅಷ್ಟಾಗಿ. ಸೊ ಹಾಗಾಗಿ ನಮ್ಮ ಇಂಟೆನ್ಷನ್ ಇದ್ದಿದ್ದು ಮನೆ ಊಟನೇ ಸರ್ವ್ ಮಾಡಬೇಕು ಅಂತ. ಹಾಗಾಗಿ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದು. ತುಂಬ ಜನಕ್ಕೆ ಊಟ ಇಷ್ಟ ಆಯಿತು. ಎಲ್ಲರೂ ಅಷ್ಟೇ ಚೆನ್ನಾಗಿದೆ ಅಂತ ಹೇಳೋರು. ಆ ಮಾತನ್ನ ಕೇಳಿದಾಗ ಯಾರಿಗೆ ಆದರೂ ಅಷ್ಟೇ ತುಂಬ ಖುಷಿ ಆಗುತ್ತಲ್ವ. ಅದಕ್ಕಿಂತ ಬೇರೆ ಇನ್ನೇನಿರುತ್ತೆ ಅಲ್ವಾ. ಹಾಗಾಗಿ ಮನೆಯಲ್ಲೇ ಮಾಡಿದ್ದು. ನೋಡಿ ಮನೆ ಇನ್ನೊಂದ್ಸಲ ನನ್ನ ಬಟ್ಟೆ ಕುಳಿತಾವಲ್ಲ. ಮರ್ಚಿಲ್ಲ ಮುಸ್ಲಿಮ. ಯಕ್ಷಿತ್ ಅಂತೂ ಈ ನಡುವೆ ತುಂಬಾ ಆಟ ಕಲ್ತ್ಕೊಬಿಟ್ಟಿದ್ದಾನೆ. ಒಂದ್ ಕಡೆ ಕುಂತಿದ್ ಕಡೆ ಕುತ್ಕೊಳ್ಳೋದೇ ಇಲ್ಲ ಅವ್ನು ಅವಾಗಿಂದ ಅಷ್ಟೇ. ಬಟ್ ಇವಾಗಂತೂ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ಅವನನ್ನ ರೆಡಿ ಮಾಡೋದಂತೂ. ನೋಡ್ತಾ ಇರ್ಬೋದು ನೀವು ಎಷ್ಟು ಹಿಂಸೆ ಕೊಡ್ತಿದ್ದಾನೆ ರೆಡಿ ಮಾಡಿಸ್ಕೊಳ್ಳೋದಿಕ್ಕೆ ಅಂತ. ಹಂಗೋ ಹಿಂಗೋ ಮಾಡಿ ರೆಡಿ ಮಾಡಿದಾಯ್ತು. ಫೈನಲ್ ಆಗಿ ಅವನದು ಔಟ್ಫಿಟ್ ಈ ತರ ಇತ್ತು. ನಮ್ಗಂತೂ ತುಂಬಾನೇ ಇಷ್ಟ ಆಯ್ತು. ಹಾಗೆ ನಾವು 3 ಜನನು ಕೂಡ ಒಂದೇ ತರ ವೇರ್ ಮಾಡಬೇಕು ಅಂದ್ಬಿಟ್ಟು ಫಸ್ಟ್ ನಂದು ಬ್ಲೂ ಕಲರ್ದು ಗೌನ್ನ ನಾನು ಸ್ಟಿಚ್ ಮಾಡಿಸಿದ್ದು. ಅದಾಗಿದ್ಮೇಲೆ ಯಕ್ಷಿತ್ಗೆ ಆನಂದ್ಗೆ ಇಬ್ರಿಗೂ ಕೂಡ ಒಂದೇ ತರನೇ ತಗೊಂಡ್ವಿ. ಈ ತರ ಇದೆ. ಆನಂದ್ ಕೂಡ ಶರ್ಟ್ ಮ್ಯಾಚ್ ಆಗ್ತಾ ಇದೆ. ಅವ್ರದ್ದು ಶರ್ಟ್ ಈ ತರ ಇದೆ. ರೆಡಿ ಆದ್ಮೇಲೆ ಹೊರಗಡೆ ಹೋಗಿ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ತಗೊಂತಾ ಇದೀವಿ. ಇನ್ನು ಫೋಟೋಗ್ರಾಫರ್ ಬಂದಿರಲಿಲ್ಲ. ಜೊತೆಗೆ ಡೆಕೋರೇಷನ್ ಅವರು ಕೂಡ ಬಂದಿರಲಿಲ್ಲ. ಸ್ವಲ್ಪ ಲೇಟ್ ಆಯ್ತು ಡೆಕೋರೇಷನ್ ಅವ್ರು ಬರೋದು. ಬಿಕಾಸ್ ತುಂಬಾ ಟ್ರಾಫಿಕ್ ಇತ್ತು. ಭಾನುವಾರ ಅಲ್ವಾ, ಹಾಗಾಗಿ ಟ್ರಾಫಿಕ್ ಇದ್ದಿದ್ದರಿಂದ ಬರ್ತಾ ಇದೀವಿ ಅಂತ ಹೇಳ್ತಾರೆ. ನಂಗೆ ಒಂದ್ ಕಡೆ ಅದೊಂದು ಟೆನ್ಷನ್ ಆಗ್ತಾ ಇತ್ತು. 6 ಗಂಟೆ ಅಷ್ಟರಲ್ಲಿ ಕರೆಕ್ಟಾಗಿ ಬರ್ತೀನಿ ಅಂತ ಅಂದ್ರು. 6:30 7 ಗಂಟೆ ಆದ್ರೂ ಕೂಡ ಇನ್ನೂ ಬಂದೇ ಇರಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ನಾವು ರೆಡಿ ಆಗಿದ್ವಿ. ನನ್ನ ಔಟ್ಫಿಟ್ ಈ ತರ ಇದೆ. ನಿಮ್ಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಂಗಂತೂ ತುಂಬಾನೇ ಇಷ್ಟ ಆಯ್ತು. ತುಂಬ ಚೆನ್ನಾಗಿ ಬಂದಿತ್ತು. ಫಿಟ್ಟಿಂಗ್ ಎಲ್ಲ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇ ಇಷ್ಟ ಆಯಿತು. ನನಗೆ ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಫೈನಲಿ ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ನಮ್ಮ ಎಲ್ಲರೂ ಹೇಳ್ತಾ ಇದ್ರು ಚೆನ್ನಾಗಿದೆ ಡ್ರೆಸ್ ಅಂತ ಹೇಳಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಫೋಟೋಸ್ ಎಲ್ಲನೂ ತೊಗೊಂಡು 3 ಜನನೂ ಕೂಡ ಹೇಗೆ ಕಾಣಿಸ್ತಾ ಇದ್ದೀವಿ ಅನ್ನೋದನ್ನ ತಿಳಿಸೋದನ್ನ ಮರಿಬೇಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ವಿ. ಹಾಗೆ ಈ ಒಂದು ಬರ್ತ್ಡೇ ಅಂತೂ ನನಗಂತೂ ಎಷ್ಟು ಇಷ್ಟ ಆಯಿತು ಅಂತಂದರೆ ತುಂಬಾ ಚೆನ್ನಾಗಾಯಿತು. ನಾನಂತೂ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರ್ತ್ಡೇ ಆಗುತ್ತೆ ಅಂತ. ಅಷ್ಟು ಚೆನ್ನಾಗಿ ಆಯಿತು. ಇದಕ್ಕಿಂತ ಬೇರೆ ಇನ್ನೇನಿದೆ ಅಲ್ವಾ. ಏನೇ ಮಾಡಿದ್ರು ಫೈನಲ್ ಆಗಿ ಚೆನ್ನಾಗಾದರೆ ಅಷ್ಟೇ ಸಾಕು ಅಂತ ಅಂದ್ಕೊಂಡಿದ್ವಿ. ಅದೇ ಥರನೇ ಆಯಿತು. ನಾವು ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹಾಗೆ ಒಂದಷ್ಟು ರೀಲ್ಸ್ ಕೂಡ ಮಾಡ್ಕೊಂಡ್ವಿ. ಆನಂದ್ ಅವರ ಅತ್ತೆ ಮಗ ಇದ್ದಾನೆ. ಅವನಂತೂ ಫೋಟೋಸ್ನ ತುಂಬಾ ಚೆನ್ನಾಗಿ ತೆಗಿತಾನೆ. ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹಾಗೆ ಮನೆಗೆ ಬಂದೆ ಏನೇನು ಅರೇಂಜ್ಮೆಂಟ್ಸ್ ಆಗಿದೆ ನೋಡೋಣ ಅಂತ ಹೇಳಿ. ಅಷ್ಟರಲ್ಲಿ ಬಲೂನ್ ಅವರು ಬಂದು ಅರ್ಧ ಕೆಲಸ ಮುಗಿಸಿದ್ರು. ಖುಷಿ ಆಯಿತು. ಬೇಗನೆ ಬಂದು ಬೇಗ ಮಾಡಿದ್ರು. ಆನಂದ್ ಅವ್ರ ಅತ್ತೆ ಮಗನ ಗೊತ್ತಿರೋರೇನೆ ನಾವು ಡೆಕೋರೇಷನ್ಗೆ ಹೇಳಿದ್ದು. ಸೊ ಹಾಗಾಗಿ ಬರ್ತಾರೆ ಅನ್ನೋ ನಂಬಿಕೆ ಇತ್ತು. ಬಂದಮೇಲೆ ನೀಟಾಗಿ ಕರೆಕ್ಟಾಗಿ ಮಾಡಿಕೊಟ್ರು. ತುಂಬಾ ಖುಷಿ ಆಯಿತು ನನಗಂತೂ.
ಹಾಗೆ ಡೆಕೋರೇಷನ್ಗೂ ಅಷ್ಟೇ ನಾವು ಡ್ರೆಸ್ಗೆ ಮ್ಯಾಚ್ ಆಗೋ ಥರ ವೈಟ್ ಮತ್ತು ಬ್ಲೂ ಥೀಮಲ್ಲಿ ಹೇಳಿದ್ದು ಪರ್ಫೆಕ್ಟಾಗಿ ಅದೇ ಥರನೇ ಬಂದಿತ್ತು. ಕೇಕ್ ಕೂಡ ಅದೇ ಥರನೇ ಇತ್ತು. ಓವರಾಲ್ ಎಲ್ಲ ಬ್ಲೂ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಆಯಿತು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು ಅಂತ. ಸೊ ಫೈನಲಾಗಿ ಈ ಥರ ರೆಡಿ ಆಗಿದ್ವಿ ನಾನು ಮತ್ತು ಇಕ್ಷಿತ್ ಇಬ್ಬರೂ. ನಮ್ಮ ಅತ್ತಿಗೆ ಮಗ ಅವರು ನನಗೆ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ತೆಗೆಯೋದಕ್ಕೆ ಹೆಲ್ಪ್ ಮಾಡಿಕೊಟ್ರು. ನಮ್ಮ ಅಣ್ಣನ ಮಗನೂ ನಾನು ಹೇಳ್ತಾ ಇದ್ದೆ ವೀಡಿಯೋಸ್ ಮಾಡಿಕೊಡೋ ನನಗೆ ಅಂತ. ಅವನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಟ್ಟಿದ್ದ. ಅಲ್ಲಿ ಕುಂತಿದ್ದಾನಲ್ಲ ಅವನೇನೆ ಆಮೇಲೆ ವೀಡಿಯೋಸ್ ಎಲ್ಲ ಸ್ವಲ್ಪ ನನಗೆ ಮಾಡಿಕೊಟ್ಟಿದ್ದು. ಇಲ್ಲಾಂದರೆ ನನಗೆ ಕ್ಲಿಪ್ಪಿಂಗ್ ಕೂಡ ಸಿಗ್ತಾನೆ ಇಲ್ಲ. ಹೇಳಿದ್ದೆ ಅವನಿಗೆ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ನ ತೆಕ್ಕೊಡು ಅಂತ ಹೇಳ್ಬಿಟ್ಟು ಅವ್ನು ತೆಕ್ಕೊಟ್ಟಿದ್ದ ಪಾಪ. ಹಾಗೆ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ರು. ನಾನು ರೆಡಿಯಾಗಿ ನೋಡ್ತಾ ಇದ್ದೆ ಡೆಕೋರೇಷನ್ ಎಲ್ಲ ಹೆಂಗೆ ಬರ್ತಿದೆ ಏನು ಅಂತ ಅಂದ್ಬಿಟ್ಟು. ಅವನು ಕೂಡ ಕೇಳ್ತಾ ಇದ್ದ ಅಕ್ಕ ಇನ್ನೇನಾದರೂ ಎಕ್ಸ್ಟ್ರಾ ಮಾಡಬೇಕಾ ಏನು ಅಂತ ಅಂದ್ಬಿಟ್ಟು. ನಿಜ ನಂಗಂತೂ ಪರ್ಫೆಕ್ಟಾಗಿ ಬಂದಿತ್ತು. ಡೆಕೋರೇಷನ್ ಅಂತೂ ತುಂಬಾ ಇಷ್ಟ ಆಯಿತು. ಡೆಕೋರೇಷನ್ ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಮಗೆ ಏನಾಯಿತು ಅಂದರೆ ಸ್ವಲ್ಪ ಕಂಜೆಸ್ಟೆಡ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಇವರು ನಮ್ಮ ಇನ್ನೊಬ್ರು ಅದಕ್ಕೆ ಅವರು ಕೂಡ ರೆಡಿ ಆಗ್ತಾ ಇದ್ರು. ಅಷ್ಟರಲ್ಲಿ ಡೆಕೋರೇಷನ್ ಕೂಡ ಕಂಪ್ಲೀಟ್ ಆಯಿತು. ಅವನು ಒಂದಷ್ಟು ಫೋಟೋಸ್ನ ತೆಗೆಸ್ಕೊತೀನಿ ನಾನು ಅಂದ್ಬಿಟ್ಟು ತೆಗೆಸ್ಕೊತಾ ಇದ್ದ. ಇನ್ನೂ ಫೋಟೋಗ್ರಾಫರ್ ಬಂದಿರಲಿಲ್ಲ. ಅವ್ರು ಹೇಳಿದರು ಡೆಕೋರೇಷನ್ ಎಲ್ಲ ಆದಮೇಲೆ ಹೇಳಿ ಬರ್ತೀವಿ ಅಂತ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು ನಮ್ಮ ಅತ್ತಿಗೆದಿರು ನಮ್ಮಮ್ಮ ಎಲ್ಲರೂ ಕೂಡ ರೆಡಿ ಆಗಿದ್ರು. ಇನ್ನೊಂದು ಟಾಸ್ಕ್ ಏನಪ್ಪ ಅಂತಂದರೆ ಯಕ್ಷಿತ್ನ ಫೋಟೋಸ್ಗೆ ನಿಲ್ಲಿಸೋದೇ ದೊಡ್ಡ ಟಾಸ್ಕ್ ಆಗಿತ್ತು. ಅಷ್ಟರಲ್ಲಿ ಫೋಟೋಗ್ರಾಫರ್ ಕೂಡ ಬಂದರು. ಪಾಪ ಅವರಿಗಂತೂ ಸಾಕಾಯ್ತು. ಅವ್ರು ಬಾಯಿ ಬಿಟ್ಟು ಹೇಳೇ ಬಿಟ್ಟರು ನಾನಂತೂ ಎಲ್ಲೂ ಇಷ್ಟೊಂದು ಕಷ್ಟಪಟ್ಟಿರಲಿಲ್ಲ ಫೋಟೋಸ್ ತೆಗ್ಸೋಕ್ಕೆ ಅಂತ ಹೇಳ್ತಾ ಇದ್ರು. ಪಾಪ ಅಷ್ಟು ಕಷ್ಟ ಆಯಿತು ಅವ್ರಿಗೆ ಫೋಟೋಸ್ನ ಅವನನ್ನು ಕರೆಕ್ಟಾಗಿ ನಿಲ್ಲಿಸಿ ತೆಗೆಸಿ. ನೀವೇ ನೋಡ್ಬೋದು, ನಾವು ನನ್ನ ಪ್ರತಿಯೊಂದು ವ್ಲಾಗಲ್ಲಿ ನೀವು ನೋಡ್ತೀರ ಅವನು ಒಂದು ಕಡೆ ಕುತ್ಕೊಂಡಿದ್ದ ಕಡೆ ಕುತ್ಕೊಳ್ಳೋದೇ ಇಲ್ಲ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡೋದು ಈ ಥರನೇ ಮಾಡ್ತಾ ಇರ್ತಾನೆ. ಹಾಗೆ ಆನಂದ್ ಅಲ್ಲೆಲ್ಲ ಹೊರಗಡೆ ಏನೋ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ತಾ ಇದ್ರು. ನಾನು ಅಷ್ಟರಲ್ಲಿ ಇದು ಐಫೋನಲ್ಲಿ ತೆಗ್ದಿರೋದು. ಆಮೇಲೆ ಅವನೇ ಹೇಳ್ದ ಅಕ್ಕ ಅವ್ರ ಹತ್ರ ಐಫೋನ್ ಇದೆ, ಅದರಲ್ಲಿ ವೀಡಿಯೋಸ್ ಮಾಡಿಸ್ಕೊಡ್ತೀನಿ ನಿಂತ್ಕೊಳಕ ಅಂತ ಹೇಳ್ದ. ಸೊ ಹಾಗಾಗಿ ವಿಡಿಯೋಸ್ ಎಲ್ಲ ತೆಗೆಸ್ಕೊಂಡು ನೋಡ್ತಾ ಇರ್ಬೋದು ನೀವು. ಅಲ್ಲಿ ಎಲ್ಲನೂ ಕೊಡ್ತಾಯಿದ್ರು, ಪ್ರತಿಯೊಂದೂ ಕೂಡ ಏನು ಕೊಟ್ಟರು ಅವನು ಕರೆಕ್ಟಾಗಿ ನಿಲ್ತಾನೆ ಇರಲಿಲ್ಲ. ನೋಡ್ತಾ ಇರ್ಬೋದು ನೀವು, ಒಬ್ಬರಾದ್ಮೇಲೆ ಒಬ್ಬರು ಫೋಟೋಸ್ಗೆ ನಿಲ್ಸೋಕ್ಕೆ ಅವನನ್ನ ತುಂಬ ಕಷ್ಟಪಡ್ತಾಯಿದ್ರು. ಏನು ಮಾಡಿದ್ರು ಕೂಡ ಅವನು ಫೋಟೋಗೆ ನಿಲ್ತಾನೆ ಇರಲಿಲ್ಲ. ಕೊನೆಗೆ ಹೆಂಗೋ ಅಷ್ಟೋ ಇಷ್ಟೋ ಸುಮಾರಾಗಿ ತೆಗೆದ್ರು. ಅವನಂತೂ ಆ ಕ್ಯಾಮ್ರಾ ಇದೆಯಲ್ಲ ಅದೇ ಬೇಕು ಅಂತ ಹಠ ಮಾಡ್ತಾ ಇದ್ದ. ಹೋಗಿ ಅವ್ರ ಹತ್ರನೇ ಈಸ್ಕೊಳ್ಳೋಕ್ಕೆ ಕ್ಯಾಮ್ರಾ ಬೇಕು ನನಗೆ ಅಂತ. ಅಷ್ಟರಲ್ಲಿ ಎಲ್ಲರೂ ಕೂಡ ಬಂದರು. ನನಗಂತೂ ತುಂಬಾ ಖುಷಿ ಆಯಿತು. ನಮ್ಮ ಅಕ್ಕಪಕ್ಕದವ್ರಾಗಿರ್ಬೋದು ಎಲ್ಲರೂ ಕೂಡ ಬಂದರು. ನಾನು ಹೇಳಿದವ್ರು ಎಲ್ಲರೂ ಕೂಡ ಬಂದಿದ್ದರು. ಇನ್ನೇನು ಕೇಕ್ ಕಟ್ ಮಾಡಿಸ್ಬೇಕಾಗಿತ್ತು, ಬಟ್ ಆನಂದ್ ಬರೋದೇ ಲೇಟ್ ಮಾಡಿಬಿಟ್ರು. ಅವ್ರು ಕೇಕ್ ತರೋಕ್ಕೆ ಅಂತ ಹೋಗಿದ್ರು. ಅಲ್ಲಿ ಮತ್ತೆ ಅವರು ಟ್ರಾಫಿಕಲ್ಲಿ ಸಿಕ್ಕಾಕೋಬಿಟ್ಟಿದ್ರು. ಹಂಗಾಗಿ ಕೇಕ್ ತರೋದು ಲೇಟ್ ಆಯಿತು. ಅಷ್ಟರಲ್ಲಿ ಯಕ್ಷಿತ್ತು ಒಂದಷ್ಟು ಸಿಂಗಲ್ ಫೋಟೋಸ್ನೆಲ್ಲ ತಗೋಬಿಡ್ತೀನಿ ಅಂತ ಅಂದ್ಬಿಟ್ಟು ಅವರು ಫೋಟೋಗ್ರಾಫರ್ ತೊಗೊತಾ ಇದ್ರು. ನೋಡ್ತಾ ಇರ್ಬೋದು ನೀವು ಎಷ್ಟು ಕಷ್ಟ ಆಗ್ತಿದೆ ಅವರಿಗೆ ಅಂತ. ಅಮ್ಮ ಸೈಡು ಅಲ್ಲಿ ನೋಡು ಮನೆಯಲ್ಲಿ ಕ್ಯಾಪ್ಗೆ ಅವನು ಕ್ಯಾಮ್ರಾ ಬೇಕಾ ಕರೀತಿದ್ದಾರೆ ನೋಡಿ. ಹಾಗೆ ಎಲ್ಲರೂ ಬಂದಿದ್ದಾಗಿರ್ಬೋದು, ಇಲ್ಲ ಮಕ್ಳುಗಳು ಮನೇಲಿ ಇದ್ದಿದ್ರಿಂದ ಒಂಥರ ಹಬ್ಬದ ವಾತಾವರಣನೇ ಕ್ರಿಯೇಟ್ ಆಗೋಗಿತ್ತು ಮನೇಲಿ ಅಂತ ಹೇಳ್ಬೋದು. ಮನೆ ತುಂಬ ಜನ ಇದ್ರು. ಖುಷಿ ಆಯಿತು ನನಗೆ ಇದನ್ನೆಲ್ಲನೂ ನೋಡಿ. ಅಷ್ಟರಲ್ಲಿ ಕೇಕ್ ಕೂಡ ತೊಗೊಂಡು ಬಂದರು. ಆನಂದು ಬಂದಮೇಲೆ ಕೇಕ್ ಕಟ್ ಮಾಡ್ಸೋಕ್ಕಿಂತ ಮುಂಚೆನೇ ಈ ಕಡೆ ನಿಂತ್ಕೊಂಡು ಒಂದಷ್ಟು ಫೋಟೋಸ್ನ ತೊಗೊಳ್ಳೋಣ ಅಂತಂದ್ಬಿಟ್ಟು ಫೋಟೋಗ್ರಾಫರ್ ಹೇಳಿದರು. ಬಟ್ ಅವನು ಫೋಟೋಗೆ ನಿಲ್ತಾನೆ ಇರಲಿಲ್ಲ. ತುಂಬಾ ಕಷ್ಟ ಆಯಿತು ಅವರಿಗಂತೂ ತೆಗೆಯೋದು. ಹಾಗೆ ಎಲ್ಲರೂ ಕೂಡ ಬಂದಿದ್ದರು. ಖುಷಿ ಆಯಿತು. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ನನಗೆ ಇಲ್ಲಿರೋದು ಒಂಥರ ಹಳ್ಳಿ ಎನ್ವಿರಾನ್ಮೆಂಟ್ನೇ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರ್ತಾರೆ ಇಲ್ಲಿ ಅಕ್ಕಪಕ್ಕ ಇರೋರಾಗಿರ್ಬೋದು, ಇಲ್ಲ ನಮ್ಮ ಓನರ್ ಆಗಿರ್ಬೋದು. ಸಂಜೆ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾ ಇರ್ತೀವಿ. ಸೊ ಹಾಗಾಗಿ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಎಲ್ಲ ಇರೋದಕ್ಕೆ. ಅವರು ಕೂಡ ಎಲ್ಲರೂ ಬಂದಿದ್ದರು, ಹೇಳಿದವರು ಎಲ್ಲರೂ ಕೂಡ. ನನಗಂತೂ ತುಂಬಾ ಖುಷಿ ಆಯಿತು.
ಇತ್ತು. ನಾವೊಂದು ಅರೌಂಡ್ ಒಂದು 30-40 ಜನಕ್ಕೆ ಅಂತ ಅಷ್ಟೇ ಹೇಳಿದ್ದು, ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಹಂಗಾಗಿ ನಾವು ಅಷ್ಟು ಜನಕ್ಕೆ ಹೇಳ್ಕೊಂಡಿದ್ವಿ. ಅತ್ತೆ ಫುಲ್ ಒಂದೇ ಮಾಡ್ಲಾ? ಹಾಗೆ ನಮ್ಮ ಅಣ್ಣನ ಮಕ್ಕಳಾಗಿರ್ಬೋದು, ಇಲ್ಲ ನಮ್ಮ ಅಕ್ಕನ ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಕ್ಯಾಮ್ರಾ ಆನ್ ಮಾಡ್ಕೊಂಡು ನಿಂತಿದ್ದಾರೆ. ಅದಕ್ಕೆ ಅವರೆಲ್ಲರೂ ರೇಗಿಸ್ತಾ ಇದ್ರು, ಇಲ್ಲೇ ಇಷ್ಟೊಂದು ಜನ ಕ್ಯಾಮ್ರಾಮನ್ ಇರಬೇಕಾದ್ರೆ ಫೋಟೋಗ್ರಾಫರ್ಗೆ ಯಾಕೆ ಹೇಳಬೇಕಾಗಿತ್ತು ಅಂತ. ಫೋಟೋಗ್ರಾಫರ್ಗೆ ಫೋಟೋನು ಕೂಡ ತೆಗಿಯಕ್ಕೆ ಬಿಡ್ತಾ ಇರಲಿಲ್ಲ, ಅಷ್ಟು ಮುಂದೆ ಹೋಗಿ ಫೋಟೋಸ್ನ ತೆಗೋತಾ ಇದ್ರು. ನೋಡಿದ್ರೆ ಒಂಥರ ಖುಷಿ ಆಗ್ತಾ ಇತ್ತು ನನಗೆ ಅದನ್ನೆಲ್ಲ. ಎಷ್ಟೇ ಸಾಹಸ ಮಾಡಿದ್ರು ಕೂಡ ಅವನು ಫೋಟೋಸ್ಗಂತೂ ಕರೆಕ್ಟಾಗಿ ನಿಲ್ತಾನೆ ಇರಲಿಲ್ಲ. ನಾನು ಅವಾಗಲೇ ಹೇಳ್ದಂಗೆ ಫೋಟೋಗ್ರಾಫರ್ಗಂತೂ ಪಾಪ ಸಾಕಾಗೋಯ್ತು, ಇನ್ನೇನು ಮಾಡೋದು ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟನ್ನು ತೊಗೊಂಡ್ರು. ಸ್ಟಾರ್ಟಿಂಗ್ ಅಂತೂ ಹೆಂಗೋ ಮಾಡಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ರು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೇಗೆ ಬಂದಿದೆ ಫೋಟೋಸ್ನ ಅಂತ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡ್ದೇನೆ ನೋಡಿ. ಹಾಗೆ ಕೇಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನಾವು ಇದನ್ನ 3-4 ಡೇಸ್ ಬಿಫೋರೇನೆ ಹೋಗಿ ಹೇಳಿ ಬಂದಿದ್ವಿ. ಕಸ್ಟಮೈಸ್ ಕೇಕು ಲಾಸ್ಟ್ ಇಯರ್ ಕೂಡ ಇದೇ ಥರನೇ ಮಾಡಿಸಿದ್ದು, ಮತ್ತು ಅದು ಕೂಡ ಬ್ಲೂ ಥೀಮಲ್ಲೇ ಇರಲಿ ಅಂತಲೇ ಹೇಳಿದ್ವಿ. ನೋಡ್ತಾ ಇರ್ಬೋದು ನೀವು, ಓವರ್ ಆಲ್ ಪೂರ್ತಿ ಎಲ್ಲ ಬ್ಲೂ ಥರನೇ ಇತ್ತು. ನನಗೆ ಏನೋ ಒಂಥರ ಇಷ್ಟ ಈ ಥರ ಥೀಮಲ್ಲಿ, ಕಲರ್ ಥೀಮಲ್ಲಿ ಮಾಡೋದಕ್ಕೆ. ನಮ್ಮದು ನಾಮಕರಣದಲ್ಲೂ ಕೂಡ ಅದೇ ಥರನೇ ಮಾಡಿದ್ವಿ, ಕಲರ್ ಥೀಮಲ್ಲಿ. ಆವಾಗಲೂ ಕೂಡ ಚೆನ್ನಾಗಿ ಬಂದಿತ್ತು ಡ್ರೆಸ್ಸು. ಇವಾಗಲೂ ಕೂಡ ಅದೇ ಥರನೇ ಇರಲಿ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ವಿ. ನೀವು ಈ ಕಡೆ ಬನ್ನಿ ಸರ್, ನಿಮಗೆ ಮೇಲೆ ಕೆತ್ತಿ ಸರ್, ಈ ಕೈ ಇಟ್ಕೊಂಡು ಮೇಲೆ ಲಿಫ್ಟ್ ಮಾಡಿ. ನೀವು ಬನ್ನಿ ಮೇಡಮ್, ಈ ಸೈಡ್ ಬನ್ನಿ. ಇದು 1 ಸೆಕೆಂಡ್. ಹಾಗೆ ಮೇಕಪ್ನು ಅಷ್ಟೇ ಸಿಂಪಲ್ ಆಗಿ ನಾನೇ ಮಾಡ್ಕೊಂಡಿದ್ದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಂಗೆ ಅದೇನೋ ಗೊತ್ತಿಲ್ಲ, ಯಾರ ಕೈಲಾದರೂ ಮೇಕಪ್ ಮಾಡಿಸ್ಕೊಂಡ್ರೆ ಅದು ನೀಟಾಗಿ ಬರೋದೇ ಇಲ್ಲ. ಅದು ಅವರು ಮಾಡೋ ರೀತಿನೇ ಸರಿ ಇಲ್ಲ ನನ್ನ ಫೇಸಿಗೆ ಅದು ಕರೆಕ್ಟಾಗಿ ಬರೋದಿಲ್ವೋ ಏನೋ ಗೊತ್ತಿಲ್ಲ. ಲಾಸ್ಟ್ ನಾಮಕರಣದಲ್ಲಿ ಮಾಡಿಸ್ದಾಗಲೂ ಅಷ್ಟೇ ನನಗೆ ತುಂಬಾ ಡಿಸಪಾಯಿಂಟ್ ಆಯಿತು, ಅಷ್ಟು ಕೆಟ್ಟದಾಗಿ ಮಾಡಿದರು. ಆಮೇಲೆ ಮತ್ತೆ ಹೋಗಿ ಅವ್ರನ್ನ ಕೇಳಿದಾಗ ಈ ಥರ ಆಗಿತ್ತು ಅಂತ ಹೇಳಿದಾಗ ಒಂದು ಒಳ್ಳೆ ರೀತಿನಲ್ಲಿ ರೆಸ್ಪಾಂಡ್ ಮಾಡಲಿಲ್ಲ. ಒಂಥರ ರೆಸ್ಪಾಂಡ್ ಮಾಡಿಬಿಟ್ಟು ನಂಗೆ ತುಂಬಾ ಬೇಜಾರಾಯಿತು. ನೀಟಾಗಿ ಬಂದಿಲ್ಲ ಅಂತಂದರೆ ಅದು ಹೇಳೋದು ಒಂದು ರೀತಿ ಇರುತ್ತೆ, ಬಟ್ ಅವ್ರು ಹೇಳಿದ್ದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಮತ್ತೆ ಬೇಡ, ಯಾರ ಕೈಲೂ ಮಾಡಿಸೋದು ಬೇಡ ಅಂತ ಹೇಳ್ಬಿಟ್ಟು ನಾನೇ ಮಾಡ್ಕೊಂಡಿದ್ದೆ. ಒಂದು ಸ್ವಲ್ಪ ನೀಟಾಗಿ ಇನ್ನೂ ಸ್ವಲ್ಪ ಹೇರ್ ಸೆಟ್ನ ಮಾಡ್ಕೋಬೇಕಾಗಿತ್ತು, ನನಗೆ ಟೈಮ್ ಇರಲಿಲ್ವಲ್ಲ, ಹಾಗಾಗಿ ಇರಲಿ ಅಂತ ಅಂದ್ಬಿಟ್ಟು ಅದೇ ಥರನೇ ರೆಡಿ ಆಗಿದೆ. ನೋಡ್ತಾ ಇರ್ಬೋದು ನೀವು ಹೆಂಗೆಲ್ಲ ನಿಲ್ಲಿಸಿ ಫೋಟೋಸ್ನ ತೆಗಿತಿದ್ದಾರೆ ಅಂತ. ಫೋಟೋಸ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇದ್ರು, ಚೆನ್ನಾಗಿ ಬಂದಿದೆ ಫೋಟೋಸ್ಗಳೆಲ್ಲ ಅಂತ. ಪಾಪ ಅವರು ಅಷ್ಟೇ ಕಷ್ಟಪಟ್ಟಿದ್ರು, ಫೋಟೋಗ್ರಾಫರ್ ಕೂಡ. ಎಲ್ಲ ಕ್ರೆಡಿಟ್ಸು ಕೂಡ ಅವರಿಗೆ ಹೋಗಬೇಕು ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ತೆಗೆದಿರೋದಕ್ಕೆ. ಹಾಗೆ ನನ್ನ ಲೈಫಲ್ಲಿ ಇಕ್ಷಿತ್ ಬಂದ ಮೇಲೆ ಕಂಪ್ಲೀಟಾಗಿ ನನ್ನ ಒಂದು ಲೈಫ್ ಚೇಂಜ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ನಾನು ಯಾವ ಥರ ಅಂತಂದರೆ ಕಂಪ್ಲೀಟಾಗಿ ನಾನು ಒಂದು 6-7 ವರ್ಷ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದೀನಿ. ಯಾವತ್ತೂ ಅಷ್ಟೇ ನನಗೆ ಮನೇಲಿ ಇರಬೇಕು ಅಂತ ಅನ್ನಿಸ್ಲೇ ಇಲ್ಲ. ಬಟ್ ಇಕ್ಷಿತ್ ಹುಟ್ಟಿದ ಮೇಲೆ ಕಂಪ್ಲೀಟಾಗಿ ನನ್ನ ರೊಟೀನು, ನನ್ನ ಲೈಫ್ ಚೇಂಜ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಅವನನ್ನು ನೋಡ್ಕೊಳ್ಳೋದಾಗಿರ್ಬೋದು, ಅವನಿಗೆ ಏನೇನು ಬೇಕು ಏನೇನು ಬೇಡ ತಿನ್ಸೋದು ಮಾಡೋದು ಎಲ್ಲ ನೋಡ್ಕೊಳ್ಳೋದ್ರಿಂದ ನನಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಕೆಲವರು ಕೇಳ್ತಾರೆ ನನ್ನನ್ನು, ಹೆಂಗೆ ಟೈಮ್ ಪಾಸ್ ಮಾಡ್ತೀಯ ನೀನು ಮಗುನ ನೋಡಿಕೊಂಡು ಅಂತ. ಬಟ್ ಗೊತ್ತಿಲ್ಲ ಅವ್ರಿಗೆ ಯಾಕೆ ಆ ಥರ ಅನ್ನಿಸ್ತು ಅಂತ. ನನಗಂತೂ ಹೇಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಬೇಗ ದಿನಗಳನ್ನ ಕಳಿತೀನಿ ನಾನು. ಸೊ ನಂಗೆ ಆ ಥರ ಎಲ್ಲ ಬೋರ್ ಆಯಿತು ದಿನ ಅನ್ನೋದೇನು ಇಲ್ಲ. ಸೊ ಆರಾಮಾಗಿ ನಾನು ಅವನ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಇನ್ನೊಂದು ಏನಪ್ಪ ಅಂತಂದರೆ ಇಕ್ಷಿತ್
ಯಕ್ಷಿತ್ಗೂ ನನಗೂ ಒಂದು ಅಷ್ಟು ಸಿಮಿಲಾರಿಟಿ ಇದೆ. ಏನಂತಂದರೆ ನಾನು ಹುಟ್ಟಿರೋದು ಕೂಡ ಮೇ ಮಂತಲ್ಲಿ, ಹಾಗೆ ಯಕ್ಷಿತ್ ಕೂಡ ಮೇ ಮಂತಲ್ಲಿ ಹುಟ್ಟಿರೋದು. ನಾನು ಸ್ಯಾಟರ್ಡೇ ಹುಟ್ಟಿರೋದು, ಹಾಗೆ ಅವನು ಕೂಡ ಸ್ಯಾಟರ್ಡೇನೇ ಹುಟ್ಟಿರೋದು. ನಂದು ಕೂಡ ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್, ಆದರೆ ಯಕ್ಷಿತ್ದು ಕೂಡ ಬಿ ಪಾಸಿಟಿವ್ ಬ್ಲಡ್ ಗ್ರೂಪೇ. ಸೊ ಈ ಥರ ಸಿಮಿಲಾರಿಟಿ ಇದೆ. ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ಥರ ಸಿಮಿಲಾರಿಟಿ ಇರೋದ್ರಿಂದ. ಸರಿ ಅಂತಂದ್ಬಿಟ್ಟು ಇಲ್ಲಿ ಕೇಕ್ನ ಕಟ್ ಮಾಡಿಸೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀವಿ. ಹಾಗೆ ಒಂದಷ್ಟು ಫೋಟೋಸ್ನು ಕೂಡ ತೆಗೆಸ್ಕೊಳ್ಳೋಣ ಅಮ್ಮನ ಜೊತೆ ಅಂತ ಅಂದ್ಬಿಟ್ಟು ನಿಲ್ಲಿಸಿ ಫೋಟೋಸ್ನ ತೆಗಿತಾ ಇದ್ದಾರೆ. ನಮ್ಮಪ್ಪ ಬಂದಿಲ್ಲ, ಹೇಳಿದ್ನಲ್ವ ಆವಾಗಲೇ ಕೆಲಸ ಇದೆ ಊರಲ್ಲಿ, ಹಾಗಾಗಿ ಅವ್ರು ಬಂದಿರಲಿಲ್ಲ. ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ಅವ್ವನೂ ಕೂಡ ಮಿಸ್ ಆಗಿದ್ದಾರೆ ಇಲ್ಲಿ. ನಮ್ಮ ಅಣ್ಣಗೆ ಬೇರೆ ಏನೋ ಕೆಲಸ ಆಯಿತು ಅಂತ ಅಂದ್ಬಿಟ್ಟು ಅವರು ಕೂಡ ಬರಲಿಲ್ಲ. ಹಾಗೆ ನಮ್ಮ ಭಾವನು ಬರ್ತೀನಿ ಅಂತ ಹೇಳಿದ್ರು, ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಆಗಲ್ಲ ಅಂತ ಹೇಳಿದ್ರು, ಅವರು ಕೂಡ ಬಂದಿರಲಿಲ್ಲ. ಸ್ವಲ್ಪ ಮೇಲೆ ಜಾಸ್ತಿ ಕಟ್ ಮಾಡ್ತೀನಿ. ಸರಿ ನೋಡಿ ಸರ್, ಒಂದು ಸೆಕೆಂಡ್ ಮೇಡಮ್ ಸ್ಮೈಲ್ ಇರಲಿ. ನಿಲ್ಸದ ಇನ್ನೊಂದ್ಸಲ ಅದು ಬ್ಯಾಟ್ರಿ ಹಿಡಿದ ಕಾಣಿಸ್ತಾರೆ. ಬಾಯ್ ಹಿಡಿದ್ರಿ ಇಲ್ಲಿ ನೋಡಿ ಮೇಡಮ್, ಒಂದು ಸೆಕೆಂಡ್ ಇದೆ ಮೇಡಮ್. ಹಾಂ ತಿನ್ಸಿದ್ದೀವಿ ಇದು ನೋಡಿ ಸರ್. ಓಕೆ ಮೇಡಮ್, ನೀವು ತಿನ್ಸಿ ನೋಡಿ ಮೇಡಮ್. ನೋಡು ಒಂದು ಮಾತು ಇನ್ನೊಂದ್ಸಲ ಬೆಂಡಾದ ಸೈಡ್ ಆಗಿ ತಿಂತಾರಲ್ಲ, ಸ್ವಲ್ಪ ಕೊಡಿ, ಒಂದು ಕೈಗೆ ತಗ್ಸಿ, ಅವನೇ ತಿನ್ಬೇಕು, ಅವನೇ ಹಿಡ್ಕೊಂಡು. ಹಾಂ ಇಲ್ಲಿ ನೋಡಿ ಈಗ ಮೇಡಮ್ ಕ್ಯಾಮ್ರಾ ನೋಡಿ, ಇಬ್ಬರು ತಿನ್ಸಿ ಹಂಗೆ. ಓ ಇಲ್ಲಿ ಕೇಕ್ ತಗೊಳ್ಳೋ. ಅವನಿಗೆ ಹಾಗೆ ನಮ್ಮ ಅಣ್ಣನ ಮಗ ಪಾಪ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಮಾಡಿದ್ದ, ಹಂಗಾಗಿ ನಾನು ಮಿಸ್ ಆಗಿರೋದನ್ನ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ನಮ್ಮಮ್ಮ ಹಾಗೆ ನನ್ನ ಮೈದನ ಜೊತೆ ನಿಂತ್ಕೊಂಡು ಕೂಡ ಫೋಟೋಸ್ನ ತೊಗೊಂಡಿದ್ವಿ, ನೋಡಿರ್ತೀರ ನೀವು. ಹಾಗೆ ಇವರು ಬಂದು ಆನಂದ್ ಅವರ ಅತ್ತೆ ಮಗ. ಇವ್ರನ್ನ ಹೇಳಿದ್ದೀನಿ ಲಾಸ್ಟ್ ವ್ಲಾಗಲ್ಲೇ, ನಮ್ಮ ಅತ್ತಿಗೆದಿರು, ಅವರ ಮಕ್ಕಳುಗಳು ಇವರೆಲ್ಲರೂ ಕೂಡ. ಹಾಗೆ ನಮ್ಮ ಅಕ್ಕ, ನನ್ನ ಸ್ವಂತ ಅಕ್ಕ ಇವಳು, ಅವ್ರ ಮಕ್ಕಳು ಇಬ್ಬರು, ಒಬ್ಬ ಮಗ ಮತ್ತು ಒಬ್ಬಳು ಮಗಳು. ಇವರು ಲಾಸ್ಟ್ ವ್ಲಾಗಲ್ಲೂ ಕೂಡ ಹೇಳಿದ್ದೀನಿ, ಊರಿನ ವ್ಲಾಗಲ್ಲೂ, ಆನಂದ್ ಅವ್ರ ಚಿಕ್ಕಪ್ಪ. ಹಾಗೆ ಇವರು ಆನಂದ್ ಚೈಲ್ಡ್ಹುಡ್ ಫ್ರೆಂಡ್ಸು. ಮಿನಿ ವ್ಲಾಗಲ್ಲೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ನಮ್ಮ ಅಕ್ಕನ ಜೊತೆನೂ ಕೂಡ ಒಂದೆರಡು ಫೋಟೋಸ್ನ ತಗೊಂಡಿದ್ದೆ. ನಂದು ನಮ್ಮ ಅಕ್ಕೊಂದು ಅಪರೂಪ ಫೋಟೋಸ್ಗಳಿರೋದು, ಹಾಗಾಗಿ ತೆಗೆಸ್ಕೊಂಡೆ. ನಮ್ಮ ಅತ್ತಿಗೆದಿರೋ ಜೊತೆನೂ ಕೂಡ ತೆಗೆಸ್ಕೊಂಡೆ. ಅದಾಗಿದ್ಮೇಲೆ ಇವರು ನಮ್ಮ ಮನೆ ಓನರು. ಯಕ್ಷಿತ್ ಕಂಡ್ರೆ ತುಂಬಾ ಇಷ್ಟ, ಅವರಿಗಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಅದಾಗಿದ್ಮೇಲೆ ಇವರು ಆನಂದ್ ಅವರು ಸೋದರ ಮಾವ ಇದ್ದಾರಲ್ಲ, ಅವ್ರ ಮಗ ಮತ್ತು ಅವರ ಮಕ್ಕಳುಗಳು. ಇವರು ಆನಂದ್ ಅವರ ಇನ್ನೊಬ್ಬರು ಚಿಕ್ಕಪ್ಪ ಮತ್ತು ಮಗಳು, ಅವರ ವೈಫು. ಇವರು ಆನಂದ್ ಅವರ ಸೋದರ ಮಾವ, ಅವ್ರ ಮಕ್ಕಳು, ಅವ್ರ ಫ್ಯಾಮಿಲಿ, ಅವ್ರ ವೈಫು ಎಲ್ಲರೂ ಕೂಡ ಬಂದಿದ್ದರು. ಇವರು ಆನಂದ್ ಅವರ ಇನ್ನೊಬ್ಬರು ಚಿಕ್ಕಪ್ಪ, ಅವರ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ. ಅದಾಗಿದ್ಮೇಲೆ ಇವ್ರು ನಮ್ಮ ನೈಬರ್ಸ್. ಇವ್ರು ನನಗೆ ಪರಿಚಯ ಆಗಿದ್ದು ನಮ್ಮ ಓನರ್ ಮೂಲಕ, ಅವ್ರ ಊರ ಕಡೆಯವರು, ಹಾಗಾಗಿ ನನಗೂ ಕೂಡ ಪರಿಚಯ. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂತಂದರೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ಖುಷಿ ಆಯಿತು. ಹಾಗೆ ಇವರೆಲ್ಲ ಬಂದು ನಮ್ಮ ಮನೆ ಪಕ್ಕ ಒಂದು ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿದೆ ಮನೆ, ಆ ಮನೆಗೆ ಬಂದಿರೋವಂಥವ್ರು. ಓನರು ಕೂಡ ಇದ್ದಾರೆ ಮತ್ತು ರೆಂಟೆಡ್ಗೂ ಕೂಡ ಬಂದಿರೋರು. ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ತಾರೆ, ತುಂಬಾ ಕ್ಲೋಸ್ ಆಗಿ ಮಾತಾಡಿಸ್ತಾರೆ. ನನಗಂತೂ ಖುಷಿ ಆಗುತ್ತೆ. ನಾನು ಹೇಳಿದ್ನಲ್ಲ ಆವಾಗಲೇ, ಇದೊಂಥರ ಹಳ್ಳಿ ಎನ್ವಿರಾನ್ಮೆಂಟ್
ಎನ್ವಿರಾನ್ಮೆಂಟ್ನೇ ಕ್ರಿಯೇಟ್ ಮಾಡುತ್ತೆ. ಅಷ್ಟು ಚೆನ್ನಾಗಿದ್ದೀವಿ. ನನಗಂತೂ ಈ ಏರಿಯಾ ಅಂತೂ ತುಂಬಾ ಇಷ್ಟ ನನಗೆ. ನಮ್ಮ ಮನೆಯವರಲ್ಲಿ ಬಂದವರೆಲ್ಲರೂ ಕೂಡ ಅದನ್ನೇ ಹೇಳೋದು, ಏರಿಯಾ ಚೆನ್ನಾಗಿದೆ, ನಮಗೂ ಈ ಕಡೆ ಮನೆ ಎಲ್ಲಾದರೂ ಇದ್ದರೆ ನೋಡಿ ಅಂತ ಹೇಳ್ತಾರೆ. ಬಂದವರೆಲ್ರಿಗೂ ಕೂಡ ಅಷ್ಟು ಇಷ್ಟ ಆಗುತ್ತೆ. ಬಂದವರೆಲ್ರಿಗೂ ಕೂಡ ಆನಂದ್ ಫ್ರೆಂಡ್ಸಿಗೂ ಅಷ್ಟೇ. ಅದಾಗಿದ್ಮೇಲೆ ನಾವಿಲ್ಲಿ ಹೊರಗಡೆ ಊಟಕ್ಕೆ ಅರೇಂಜ್ ಮಾಡಿದ್ವಿ. ಅದನ್ನೆಲ್ಲನೂ ಕೂಡ ನೋಡ್ತಾ ಇದ್ವಿ, ಏನೇನು ಆಗಿದೆ ಹಾಗಿಲ್ಲ ಅಂತ ಹೇಳ್ಬಿಟ್ಟು. ಫಸ್ಟು ಎಲ್ಲನೂ ಬಡಿಸ್ಕೊಂಡು, ಟೇಬಲೆಲ್ಲ ಹೇಳಿದ್ವಲ್ಲ, ಟೇಬಲ್ಗೆಲ್ಲನೂ ಬಡಿಸ್ಕೊಂಡು ಹಾಗೆ ಚೇರ್ ಕೂಡ ಹಾಕಿದ್ವಿ ಬಂದವ್ರಿಗೆ ಕುತ್ಕೊಂಡು ಊಟ ಮಾಡೋದಕ್ಕೆ ಅಂತ. ಸದ್ಯ ಅವತ್ತು ನಮ್ಮ ಪುಣ್ಯಕ್ಕೆ ಮಳೆ ಬಂದಿರಲಿಲ್ಲ, ಖುಷಿ ಆಯಿತು. ಇಲ್ಲಿ ಲೈಟ್ ಆನ್ ಮಾಡ್ಕೊಂಡಿದ್ವಿ, ಮೇನ್ ಸ್ಟ್ರೀಟ್ ಲೈಟ್ ಇದೆಯಲ್ಲ ಅದನ್ನು ಆಫ್ ಮಾಡಿದ್ವಿ, ಚಿಟ್ಟೆಗಳು ಬರ್ಬೋದು ಅಂತ ಅಂದ್ಬಿಟ್ಟು. ಊಟ ಎಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ. ಹಾಗೆ ಅಲ್ಲಿ ಆನಂದ್ ಅವ್ರ ಚಿಕ್ಕಪ್ಪ ಮತ್ತು ಅವರ ಅತ್ತೆ ಮಗ ಊಟನ ಬಡಿಸ್ತಾ ಇದ್ರು. ಆನಂದ್ ಅವ್ರ ಫ್ರೆಂಡ್ಸು ಅಷ್ಟೇ ಹೆಲ್ಪ್ ಮಾಡಿದರು ಊಟ ಎಲ್ಲನೂ ತಂದಿಡೋದಕ್ಕೆ. ಸೊ ಎಲ್ಲ ರೆಡಿ ಆದಮೇಲೆ ಯಾರ್ಯಾರು ಫ್ರೀ ಆಗಿರ್ತಾರೆ ಅವರು ಬಡಿಸ್ತಾ ಇದ್ರು. ಅದರಲ್ಲಿ ಯಾವುದೇ ರೀತಿ ತೊಂದರೆ ಆಗಲಿಲ್ಲ, ನಮಗೆ ಖುಷಿ ಆಯಿತು. ಹಾಗೆ ಲೇಡೀಸ್ ಎಲ್ಲ ಯಾರ್ಯಾರು ಬಂದಿದ್ರು ಅವರಿಗೆಲ್ಲ ನಮ್ಮ ಅಕ್ಕ ಊರಿಂದ ಬರಬೇಕಾದ್ರೆ ಹೂವು ಎಲ್ಲ ತೊಗೊಂಡು ಬಂದಿದ್ಲು, ಅರ್ಶಿನ ಕುಂಕುಮ ಎಲ್ಲ ಕೊಟ್ಟಳು. ಇನ್ನೊಂದು ಏನಪ್ಪ ಅಂತಂದರೆ, ನಾವು ಏನೇ ಮಾಡಿದ್ರು, ಯಾವುದೇ ಥರ ಸೆಲೆಬ್ರೇಷನ್ ಮಾಡಿದ್ರು ಇದೊಂದು ಸಂಪ್ರದಾಯನ ನಾವು ಮರ್ತಿಲ್ಲ ಅನ್ಕೊತೀನಿ. ಯಾರೇ ಬಂದ್ರೂ ಅರ್ಶಿನ ಕುಂಕುಮ ಕೊಡೋದಾಗಿರ್ಬೋದು, ಅದ್ಯಾವುದನ್ನು ಕೂಡ ಮರ್ತಿಲ್ಲ. ಸೊ ನಾನು ಕೊಡಲ್ವೇನೋ ಅಂತ ಅಂದ್ಬಿಟ್ಟು ಏನೂ ತಂದಿರಲಿಲ್ಲ. ಆಮೇಲೆ ನಮ್ಮ ಅಕ್ಕ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವರೇನೆ ರೆಡಿ ಮಾಡಿಕೊಂಡು ಕೊಟ್ಟರು ಎಲ್ರಿಗೂ ಕೂಡ. ಬಂದಿರೋರೆಲ್ಲ ಹೊರಟೋಗ್ತಾರೆ ಕೇಕ್ ಕಟ್ ಮಾಡಾದ್ಮೇಲೆ ಅಂತ ಅಂದ್ಬಿಟ್ಟು ನಾವು ಬೇಗ ನಾನು ಕೂಡ ಅಷ್ಟೇ ಏನೇನು ರೆಡಿ ಆಗಿದೆ ಎಲ್ಲನೂ ಕೂಡ ತಂದು ಇಡ್ತಾ ಇದ್ದೆ ಟೇಬಲ್ ಮೇಲೆ. ಆನಂದ್ ಆಗಿರ್ಬೋದು, ನಾವು ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ. ಅಷ್ಟರಲ್ಲಿ ನಮ್ಮ ಅಕ್ಕ ಕೇಕ್ ಕಟ್ ಮಾಡ್ಸೋಕ್ಕಿಂತ ಮುಂಚೆನೇ ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ಅತ್ತಿಗೆದಿರಾಗಿರ್ಬೋದು, ಏನೇನು ಮಿಕ್ಸ್ ಮಾಡಬೇಕಿತ್ತು ಅದನ್ನೆಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿ ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕಿ ಇಟ್ಟಿದ್ರು. ಖಾಲಿ ಆಗಿದ ತಕ್ಷಣ ಬೌಲಿಗೆ ಹಾಕೋಬೋದು ಅಂತ ಅಂದ್ಬಿಟ್ಟು, ಡೈರೆಕ್ಟಾಗಿ ಅದನ್ನೇ ಇಡೋದು ಬೇಡ ಅಂತ ಹೇಳ್ಬಿಟ್ಟು ಬೇರೆ ಇನ್ನೊಂದು ಬೌಲಿಗೆ ಪ್ರತಿಯೊಂದನ್ನು ಕೂಡ ಎಲ್ಲನೂ ಸಪ್ರೇಟಾಗಿ ಹಾಕಿ ಇಟ್ಟಿದ್ರು. ಅದೇ ರೀತಿಯೇ ಅವರಿಗೆ ಬಡಿಸೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಒಬ್ಬಟ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ನೋಡ್ತಾ ಇರ್ಬೋದು ನೀವು, ಎಲ್ಲರೂ ಕೂಡ ಕುತ್ಕೊಂಡು ಇಲ್ಲಿ ಊಟನ ಮಾಡ್ತಾ ಇದ್ದಾರೆ. ಸೊ ಫೈನಲಾಗಿ ಊಟ ಎಲ್ಲ ಈ ಥರ ಇತ್ತು. ಒಬ್ಬಟ್ಟು, ಕೋಸಂಬರಿ, ಅನ್ನ, ಸಾಂಬಾರು ಮತ್ತು ಬೀನ್ಸ್ ಪಲ್ಯ ಆಗಿರ್ಬೋದು, ಹಪ್ಪಳ, ಪಲಾವು, ಮೊಸರು ಬಜ್ಜಿ. ಸಾಂಬಾರಂತೂ ತುಂಬಾ ಚೆನ್ನಾಗಾಗಿತ್ತು. ಉಪ್ಪಿನಕಾಯಿ ಮತ್ತು ಖೀರ್ ಮಾಡಿದ್ವಲ್ಲ ಅದಾಗಿರ್ಬೋದು, ತುಪ್ಪ ಒಬ್ಬಟ್ಟು ಜೊತೆಗೆ ಇಷ್ಟೆಲ್ಲ ರೆಸಿಪೀಸ್ ಕೂಡ ಇತ್ತು. ಎಲ್ರಿಗೂ ಕೂಡ ಊಟ ತುಂಬಾ ಇಷ್ಟ ಆಯಿತು. ಸೊ ಫೈನಲಾಗಿ ಫೋಟೋಸು ಈ ಥರ ಬಂದಿದೆ. ನನಗಂತೂ ಖುಷಿ ಆಯಿತು. ನಾನು ಅನ್ಕೊತಾ ಇದ್ದೆ ಒಂದು ಫೋಟೋಸ್ ಆದರೂ ನೀಟಾಗಿ ಬಂದಿರುತ್ತೋ ಇಲ್ವೋ ಅಂತ. ಪಾಪ ಕರೆಕ್ಟಾಗಿ ಅವರು ಹೆಂಗೋ ಮಾಡಿ ಒಂದಷ್ಟು ಫೋಟೋಸ್ನ ತೆಗ್ದಿದ್ದಾರೆ. ಅವನಿಗೆ ನಿಲ್ಲಿಸಿ ನೋಡ್ತಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಎಲ್ಲೋ ಒಂದು ಕಡೆ ಅನ್ನಿಸ್ತು, ಇವಾಗ ಎಲ್ಲರೂ ಅದೇ ಹೇಳೋದು, ವೀಕ್ ಆಗಿಬಿಟ್ಟಿದ್ದಾನೆ, ಸಣ್ಣ ಆಗಿದ್ದಾನೆ ಅಂತ. ಬಟ್ ನನಗೂ ಕೂಡ ಬೇಜಾರಾಗುತ್ತೆ. ನಾನು ಅಷ್ಟೊಂದು ಕಷ್ಟಪಟ್ಟು ಸಾಕಿದ್ದೆ ಅವನನ್ನು. ಯಾವ ಥರ ಅಂತಂದರೆ, ಅವನು ಊಟ ಮಾಡೋಕ್ಕಿಂತ ಮುಂಚೆ ನಾನು ಊಟ ಮಾಡ್ತಾ ಇರಲಿಲ್ಲ. ಫಸ್ಟು ಅವನನ್ನು ನೋಡಿ ಆಮೇಲೆ ನನ್ನ ಬಗ್ಗೆ ನಾನು ಕೇರ್ ಮಾಡ್ತಾ ಇದ್ದಿದ್ದು. ಆ ಥರ ನೋಡಿಕೊಂಡು ಇವಾಗ ಈ ಥರ ಅವನು ಯಾವ ಥರ ಆಯಿತು ಅಂತಂದರೆ, ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಆ ಥರ ಸಣ್ಣ ಆಗಿಬಿಟ್ಟ. ಹೇಳ್ತಾರೆ ಕೆಲವರು ಬೆಳೀತಾ ಮಕ್ಕಳುಗಳು ಸಣ್ಣ ಆಗ್ತಾರೆ ಅಂತ. ಬಟ್ ಎಲ್ಲರೂ ವೆಯ್ಟ್ ಲಾಸ್ ಆದರೆ ಕಷ್ಟ ಆಗುತ್ತಲ್ವ, ವೆಯ್ಟ್ ಗೇನ್ ಆದರೆ ಒಂಥರ. ಇವ್ನು ನೋಡಿದರೆ ವೆಯ್ಟ್ ಲಾಸ್ ಆಗ್ತಾ ಇದ್ದಾನೆ. ತುಂಬ ಬೇಜಾರಾಯಿತು. ನೋಡೋಣ ಮುಂದೆ. ಅವನು ಏನಪ್ಪ ಅಂತಂದರೆ ಊಟ ಕರೆಕ್ಟಾಗಿ ತಿಂತಾಯಿಲ್ಲ, ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಬೇರೆ ಏನು ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ ಅವನು. ನೋಡೋಣ ಮುಂದೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು. ಸೊ ನೋಡಿ, ಫೋಟೋಸ್ ಎಲ್ಲ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನಮಗಂತೂ ಖುಷಿ ಆಯಿತು. ಫೈನಲಾಗಿ ಬರ್ತ್ಡೇನೂ ಅಷ್ಟೇ ತುಂಬಾ ಚೆನ್ನಾಗಾಯಿತು. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನಾನು ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ. ಹಾಗೆ ನಮ್ಮಿಬ್ರದ್ದು ಕೂಡ ಒಂದಷ್ಟು ಫೋಟೋಸ್ನ ತೆಗೆದ್ರು, ತುಂಬಾ ಚೆನ್ನಾಗಾಗಿತ್ತು. ನಾನಂತೂ ಈ ಥರದ್ದೆಲ್ಲ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೋದಲ್ಲ. ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಫೋಟೋಸ್ನ ತಗೋಬಿಡ್ತೀವಿ. ಮೆಮೊರೀಸ್ಗೆ ಅಂತ ಇರಬೇಕಲ್ವ ಫೋಟೋಸ್ಗಳು. ಹಾಗಾಗಿ ನಾನು ಇಷ್ಟ ಆಗುತ್ತೆ ನನಗೂ ಕೂಡ ಈ ಥರದ್ದೆಲ್ಲ ಮೆಮೊರೀಸ್ನ ಇಟ್ಕೊಳ್ಳೋದಕ್ಕೆ. ಸೊ ಫೈನಲಾಗಿ ಈ ಥರ ಬರ್ತ್ಡೇನ ನಾವು ಸೆಲೆಬ್ರೇಟ್ ಮಾಡಿದ್ವಿ. ನಂದು ಅಷ್ಟೇ ಫೋಟೋಸ್ಗಳು ತುಂಬಾ ಚೆನ್ನಾಗಿ ಬಂದಿತ್ತು. ಅವರಂತೂ ನನ್ನ ಫೋಟೋಸ್ಗಳನ್ನು ಸಖತ್ತಾಗಿ ತೆಗೆದಿದ್ರು. ನಮ್ಮಿಬ್ರದ್ದು ಅಷ್ಟೇ ಚೆನ್ನಾಗಿ ತೆಗೆದಿದ್ರು. ಅವನದು ಎಷ್ಟಾಗುತ್ತೋ ಎಷ್ಟಿತ್ತು ಅಷ್ಟು ತೆಗೆದಿದ್ರು. ಸೊ ಆಲ್ಬಮ್ ಬಂದಮೇಲೂ ಕೂಡ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆಲ್ಬಮ್ ಯಾವ ಥರ ಬಂದಿದೆ ಏನು ಅಂತ ಅಂದ್ಬಿಟ್ಟು ಅವರು PDF ಮಾಡಿ ಕಳಿಸಿದ್ದಾರೆ. ಆಲ್ಬಮ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇದಿಷ್ಟು ನನ್ನ ಮಗನ ಬರ್ತ್ಡೇ.
ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮಗೆ ಈ ಒಂದು ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಫೋಟೋಸ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಬಾಯ್.